ಇಲ್ಲಿ ಕಾಣ್ತಾ ಇರೋ ರೋಡ್ ಯಾವುದಂದ್ರೆ STRR ರೋಡ್. ಇದು STRR ದಾಬಸ್ಪೇಟೆ ಕಡೆ ಹೋಗ್ತಾ ಇದೆ. ಹೊಸಕೋಟೆಯಿಂದ ದಾಬಸ್ಪೇಟೆ ಆಲ್ಮೋಸ್ಟ್ ಜಸ್ಟ್ 300 ಮೀಟರ್ಸ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾನೆ ಇದೆ. ಇವಾಗ ನಾವು ಹಾಸ್ಪಿಟಲ್ಸ್ ಅಂತ ಬಂದಾಗ 7 Hill ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಪ್ರತಿಯೊಂದು ಹಾಸ್ಪಿಟಲ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ ಪಕ್ಕದಲ್ಲೇನೆ. ಇವೆಲ್ಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಸ್ಕೂಲ್ಗಳು. ನವೋದಯ ಸ್ಕೂಲ್ ಇದೆ, ಆಮೇಲೆ ಜಾಲಪ ಇನ್ಸ್ಟಿಟ್ಯೂಟ್ ಇದೆ, ಜಾಲಪ ಮೆಡಿಕಲ್ ಕಾಲೇಜ್ ಇದೆ, ಹಾಗೆ ತುಂಬಾ ಕೆಲವೊಂದು ಕೊಂಡಯ್ಯಪ್ಪ PU ಕಾಲೇಜಸ್ ಇದೆ, MSV ಸ್ಕೂಲ್ ಇದೆ, ಕಾರ್ಮೆಲ್ ಸ್ಕೂಲ್ ಇದೆ, ಹಾಗೆ ಪ್ರತಿಯೊಂದು ಇದೆ. ಸೊ ಒನ್ ಆಫ್ ದ ಹ್ಯಾಪನಿಂಗ್ ಏರಿಯಾ. 100% ಕನೆಕ್ಟಿವಿಟಿ ಚೆನ್ನಾಗಿದೆ, ಸ್ಕೂಲ್ ಕಾಲೇಜಸ್ಗಳು ಚೆನ್ನಾಗಿದೆ. ಶಾಪಿಂಗ್ ಮಾಡಬೇಕು ಅಂದ್ರೆ ಡಿಮಾರ್ಟ್ ಕೂಡ ಹತ್ತಿರದಲ್ಲಿ. ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಇಂದ ಹಾರ್ಡ್ಲಿ 800 ಮೀಟರ್ಸ್ ಇದೆ ಅಷ್ಟೇ. 800 ಮೀಟರ್ಸ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ರೆಗ್ಯುಲರ್ ಆಗಿ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಒಳ್ಳೊಳ್ಳೆ ಲೇಔಟನ್ನು ತೊಗೊಂಬರ್ತಾ ಇರ್ತೀನಿ, ಒಂದು ಒಳ್ಳೊಳ್ಳೆ ಪ್ರಾಪರ್ಟೀಸನ್ನು ತೊಗೊಂಬರ್ತಾ ಇರ್ತೀನಿ. ಸೊ ಇವತ್ತು ಕೂಡ ತಮಗೋಸ್ಕರ ಒಳ್ಳೆ ಲೊಕ್ಯಾಲಿಟಿಯಲ್ಲೇ ಒಂದೊಳ್ಳೆ ಅಪ್ರಿಷಿಯೇಷನ್ ಸಿಗುವಂತಹ ಒಂದೊಳ್ಳೆ ಸೈಟನ್ನು ತೊಗೊಂಬಂದಿದ್ದೀನಿ. ಈ ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು ಸುವರ್ಣ ಭೂಮಿ ಪ್ರಾಪರ್ಟೀಸ್ ಅವರು. ಹೌದು, ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲೇದಾಗಿ ಅಲ್ಲೊಂದು ರೋಡ್ ಕಾಣ್ತಾ ಇದೆ, ಗಾಡಿ ಎಲ್ಲ ಹೋಗ್ತಾ ಇದೆ ನೋಡಿ. ಹೌದು. ಯಾವ ರೋಡ್ ಅದು? ಯಾವ ಲೇಔಟ್ ಅಲ್ಲಿ ಇದೀವಿ ನಾವು? ಸರ್ ಇದು ಸುವರ್ಣ ಭೂಮಿ ಪ್ರಾಪರ್ಟೀಸ್ ಅವರು, ನಾವು ನಮ್ದು ಓನ್ ಕಂಪನಿ ಅದು ಮಾಡಿರೋಂಥದ್ದು. ನೀವು ಆಲ್ರೆಡಿ ನಮ್ಮ ವಿಡಿಯೋಸ್ ಮಾಡಿದ್ದೀನಿ. ಹೌದು, 3-4 ಲೇಔಟ್ಸ್ ಆಗಿದೆ. ಇದು ನಮ್ದು 5ನೇ ಪ್ರಾಜೆಕ್ಟ್. ಓಕೆ. ಇಲ್ಲಿ ಕಾಣ್ತಾ ಇರೋ ರೋಡ್ ಯಾವುದಂದ್ರೆ STRR ರೋಡ್. ಇದು STRR ದಾಬಸ್ಪೇಟೆ ಕಡೆ ಹೋಗ್ತಾ ಇದೆ. ಹೊಸಕೋಟೆಯಿಂದ ದಾಬಸ್ಪೇಟೆ ಆಲ್ಮೋಸ್ಟ್ ಜಸ್ಟ್ 300 ಮೀಟರ್ಸ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾನೆ ಇದೆ. ಇಲ್ಲಿ ಗಾಡಿ ಬಿಡುತ್ತೆ. ಪಕ್ಕದಲ್ಲೇ ನಮ್ದು ಬಿರ್ಲಾ ಟರ್ಮಿನಲ್ ಫ್ಯಾಕ್ಟ್ರಿ ಒಂದಿದೆ. ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ಆಲ್ಮೋಸ್ಟ್ 1 ಕಿಲೋಮೀಟರ್, ಮ್ಯಾಕ್ಸಿಮಮ್ ಅಂದ್ರೆ 1 ಕಿಲೋಮೀಟರ್ ಒಳಗಡೆ ಇದೆ. ಎಲ್ಲ ಸರೌಂಡೆಡ್, ಎಲ್ಲ ಫುಲ್ ಡೆವಲಪ್ಡ್ ಏರಿಯಾ. ರೈಲ್ವೆ ಸ್ಟೇಷನ್ ಜಸ್ಟ್ 800 ಮೀಟರ್ಸ್. ಬನ್ನಿ ಮಾತಾಡೋಣ, ಅದನ್ನ ನಾನು ಕೇಳ್ತೀನಿ. ಸರ್ ಫಸ್ಟ್ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಇದ್ದೀವಿ? ಇವಾಗ ಇದು ದೊಡ್ಡಬಳ್ಳಾಪುರ ಊರಲ್ಲೇ ಇದ್ದೀರಿ. ದೊಡ್ಡಬಳ್ಳಾಪುರ ಟೌನ್ಗೆ ಬರುತ್ತೆ? ಟೌನ್ಗೆ ಬರುತ್ತೆ, ಟೌನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ. ದೊಡ್ಡಬಳ್ಳಾಪುರ ಟೌನ್ ಲಿಮಿಟ್ಸ್ ಅಲ್ಲೇ ಬರ್ತಾ ಇದೆ ಇದು. ಜಸ್ಟ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲ ನಿಯರ್ ಬೈ ಅಲ್ಲೇ ಇದೆ, ಹತ್ತಿರದಲ್ಲೇ ಇದೆ. ಸರ್, ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ ಯಾರಿಗೆ ದೊಡ್ಡಬಳ್ಳಾಪುರ ಗೊತ್ತಿಲ್ಲ ಅಂಥವ್ರಿಗೋಸ್ಕರ ಹೇಳಿ. ಫಾರ್ ಎಕ್ಸಾಂಪಲ್, ಹೆಬ್ಬಾಳದಿಂದ ಇರ್ಬೋದು, ಯಲಹಂಕದಿಂದ ಇರ್ಬೋದು, ವಿದ್ಯಾರಣ್ಯಪುರದಿಂದ ಇರ್ಬೋದು, ಈ ಕಡೆ ಹೆಸರುಘಟ್ಟದಿಂದ ಇರ್ಬೋದು, ತುಮಕೂರು ರೋಡಿಂದ ಇರ್ಬೋದು, ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಇಲ್ಲಿ ಹೆಂಗೆ ಬರ್ಬೋದು? ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹೆಬ್ಬಾಳ ಕಡೆಯಿಂದ ಬರೋರಿಗೆಲ್ಲ ಜಸ್ಟ್ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ ಬಸ್ಸಸ್ ಇದೆ. ಇಲ್ಲ ನಮ್ದು ಟುವರ್ಡ್ಸ್ ನೀವು ಓನ್ ವೆಹಿಕಲ್ ಅಲ್ಲಿ ಬರೋಂದಿದ್ರೆ ರೈಲ್ವೆ ಸ್ಟೇಷನ್, ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಇಂದ ಹಾರ್ಡ್ಲಿ 800 ಮೀಟರ್ಸ್ ಇದೆ ಅಷ್ಟೇ. 800 ಮೀಟರ್ಸ್ ಇದೆ. ಓಕೆ ಅಷ್ಟೇ ಇರೋದು. ಕನೆಕ್ಟಿವಿಟಿ ಚೆನ್ನಾಗಿದೆ, ಆರಾಮಾಗಿದೆ ಸರ್. ಎಲ್ಲಾ ಕಡೆಯಿಂದ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆಯಿಂದ, ಬ್ಯಾಶೆಟ್ ಕಡೆ ಒಳಗಡೆಯಿಂದ ಬರ್ಬೋದು. ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ಎಲ್ಲ ನಿಯರ್ ಬೈ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಯಾವ್ದು ಔಟ್ಸ್ಕರ್ಟ್ ಅಲ್ಲಿ ಇಲ್ಲ, ಹಿಂದ್ಗಡೆ ಎಲ್ಲ ಫುಲ್ ಮನೆಗಳೆಲ್ಲ ತುಂಬಿಕೊಂಡಿದೆ. ಯಾವ ಊರು ಸರ್ ಇದು ಒಳಗಡೆ? ಸೊ ಇದು ಏರಿಯಾ ಹೆಸರು ದರ್ಗಾಪುರ ಅಂತ. ದರ್ಗಾಪುರ? ಹೌದು, ಏರಿಯಾ ಹೆಸರು ದರ್ಗಾಪುರ ಅಂತ. ಬಟ್ ದೊಡ್ಡಬಳ್ಳಾಪುರ ಇವೆಲ್ಲ ದೊಡ್ಡಬಳ್ಳಾಪುರ ನಗರಸಭೆಗೆ ಸೇರ್ಕೊಂಡು 100% ಸರ್, 100% ದೊಡ್ಡಬಳ್ಳಾಪುರ ನಗರಸಭೆಗೆ ಬರುತ್ತೆ. ಓಕೆ ಸರ್, ಇನ್ನ ನಾನೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ. ಹೆಬ್ಬಾಳದಿಂದ ಬರಬೇಕು ಅಂದ್ರೆ ಇಲ್ಲಿಗೆ ಎಷ್ಟು ದೂರ ಆಗ್ಬೋದು ನಿಮ್ಮ ಪ್ರಕಾರ? ಹೆಬ್ಬಾಳಿಂದ ಆಲ್ಮೋಸ್ಟ್ ನಿಮ್ಗೆ ಒಂದು 20-25 ಕಿಲೋಮೀಟರ್ಸ್ ಆಗ್ಬೋದು. 25 ಕಿಲೋಮೀಟರ್ಸ್ ಆಗ್ಬೋದು ಅಲ್ವಾ? ಇನ್ನು ಯಲಹಂಕದಿಂದ ಬರಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು ನಿಮ್ಮ? ಯಲಹಂಕದಿಂದ ನಿಮ್ಗೆ ಜಸ್ಟ್ ಒಂದು 15 ಕಿಲೋಮೀಟರ್. 15 ಕಿಲೋಮೀಟರ್. ರಾಜನಕುಂಟೆಯಿಂದ ಇಲ್ಲಿಗೆ ರೀಚ್ ಆಗಬೇಕು ಅಂದ್ರೆ ಎಷ್ಟು ದೂರ ಆಗ್ಬೋದು? 10 ಕಿಲೋಮೀಟರ್ಸ್ ಆಗ್ಬೋದು. 10 ಕಿಲೋಮೀಟರ್. ದೇವನಹಳ್ಳಿ ಕಡೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರದಿಂದ ಡೈರೆಕ್ಟ್ ಇದೆ. ಸೊ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸ್, 20 to 25 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇನ್ನು ನಾವು ತುಮಕೂರು ರೋಡ್ಗೆ ಕನೆಕ್ಟ್ ಆಗಬೇಕು, ಇದೇ STR ಮೂಲಕ ಹೋಗ್ಬೋದಲ್ಲ ನಾವು? ಹೌದು ಸರ್. ಎಷ್ಟು ದೂರ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಜಸ್ಟ್ ಒಂದು 45 to 1 hour ಜರ್ನಿ ಅಷ್ಟೇ. 1 hour ಜರ್ನಿ. ದಾಬಸ್ಪೇಟೆ ಹೊರಟೋಗ್ಬಿಡ್ತೀವಿ ನಾವು. ದಾಬಸ್ಪೇಟೆಯಿಂದ ರೈಟ್ ತಗೊಂಡ್ರೆ ತುಮಕೂರು ಅಲ್ವಾ? ಕಂಪ್ಲೀಟ್ಲಿ. ಸೊ ತುಮಕೂರು 1 hour ಹೇಳ್ತಾ ಇದ್ರೆ? 1 hour. ಓಕೆ. ದಾಬಸ್ಪೇಟೆಗೆ ಹೋಗ್ಬೇಕು ಅಂತಂದ್ರೆ ಒಂದು ಸರ್ ಅರ್ಧ ಗಂಟೆ ಸಾಕು ಸರ್. STR ರೋಡಲ್ಲಿ ಹಿಡಿದ್ರೆ ಅರ್ಧ ಗಂಟೆಲಿ ಹೋಗ್ಬೋದು. ಸೀದಾ ದಾಬಸ್ಪೇಟೆಗೆ ಹೋಗಿ ರೀಚ್ ಆಗ್ತೀರಾ. ಸೊ STR ಇರೋದ್ರಿಂದ
ತುಂಬ ಕನೆಕ್ಟಿವಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್, ಇನ್ನು ಸುತ್ತಮುತ್ತಲು ಡೆವಲಪ್ಮೆಂಟ್ ಅಂತ ಬಂದಾಗ ಫಸ್ಟ್ ನಾನು ಕೇಳುವಂಥದ್ದು ಸ್ಕೂಲು, ಕಾಲೇಜು, ಹಾಸ್ಪಿಟಲು. ಜನ ಅದನ್ನೇ ಕೇಳುವಂಥದ್ದು. ಏನೇನಿದೆ ಸರ್ ಇಲ್ಲಿ? ತುಂಬಾ ಸ್ಕೂಲ್ಸ್ ಕಾಲೇಜಸ್ ಇದೆ. ಮೇನ್ ಇವಾಗ ಮೇನ್ ಜನಗಳಿಗೆ ಏನೇನು ಬೇಕಾಗಿರುತ್ತೋ ಮಾರ್ಕೆಟಿಂದ ಹಿಡಿದು ಪ್ರತಿಯೊಂದು ಎಲ್ಲ ನಿಯರ್ ಬೈ ಜಸ್ಟ್ 1 and 2.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಎಲ್ಲ ಪ್ರತಿಯೊಂದು ಇದೆ. ಇವಾಗ ನಾವು ಹಾಸ್ಪಿಟಲ್ಸ್ ಅಂತ ಬಂದಾಗ 7 Hill ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಪ್ರತಿಯೊಂದು ಹಾಸ್ಪಿಟಲ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ ಪಕ್ಕದಲ್ಲೇನೆ. ಇವೆಲ್ಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. 2 ಕಿಲೋಮೀಟರ್ ಇರುವಂಥದ್ದು. ಹೌದು. ಸ್ಕೂಲ್ಗಳು ಯಾವ್ದಾದ್ರು ಗೊತ್ತಾ? ಹೌದು ಸ್ಕೂಲ್ಗಳು ನವೋದಯ ಸ್ಕೂಲ್ ಇದೆ, ಆಮೇಲೆ ಜಾಲಪ್ಪ ಇನ್ಸ್ಟಿಟ್ಯೂಟ್ ಇದೆ, ಜಾಲಪ್ಪ ಮೆಡಿಕಲ್ ಕಾಲೇಜ್ ಇದೆ, ಹಾಗೆ ತುಂಬಾ ಕೆಲವೊಂದು ಕೊಂಡಯ್ಯಪ್ಪ ಪಿ ಯು ಕಾಲೇಜಸ್ ಇದೆ, MSV ಸ್ಕೂಲ್ ಇದೆ, ಕಾರ್ಮೆಲ್ ಸ್ಕೂಲ್ ಇದೆ, ಹಾಗೆ ಪ್ರತಿಯೊಂದು ಇದೆ. ಸೊ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಅದಕ್ಕೆ 8ರಿಂದ 10 ಸ್ಕೂಲ್ ಕಾಲೇಜಸ್ ಇದೆ ಸರ್. ಬೆಸ್ಟ್ ಅಲ್ವಾ ಸರ್? ಆರಾಮಾಗಿದೆ ಸರ್. ನೀವು ಯೋಚನೆ ಮಾಡ್ತಾ ಇದ್ರೆ ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಸ್ಗಳು ಅಷ್ಟೇ ಅಲ್ಲದೆ ಇಂಡಸ್ಟ್ರೀಸ್ಗಳು, ಕೆಲವೊಂದು ಇಂಡಸ್ಟ್ರೀಸ್ ತಗೊಂಬೋದು ಏನೇನಿದೆ ಅಂತ ಹೇಳ್ಬಿಟ್ಟು. ಇಂಡಸ್ಟ್ರಿಯಲ್ಲಿ ಇಲ್ಲಿ ಪಕ್ಕದಲ್ಲೇ ಸರ್, ಇಲ್ಲಿಂದ ನಿಮಗೆ ಕಾಣಿಸುತ್ತೆ ಬಿರ್ಲಾ ಟರ್ಮಿನಲ್ ಅಂತ, ಬಿರ್ಲಾ ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಓಕೆ. ಅದು ನಾವು ಇರೋದೇ ಆಲ್ಮೋಸ್ಟ್ ಏನು ಇಂಡಸ್ಟ್ರಿಯಲ್ ಏರಿಯಾ ಸರೌಂಡಿಂಗ್ ಅಲ್ಲಿ ಇರೋದು, ನಾವು ಪಕ್ಕದಲ್ಲೇ ಇರೋದು. ಜಸ್ಟ್ ಒಂದು 1/2 ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್. ಸೊ ಬೇಕಾದಷ್ಟಿದೆ. ನೆಕ್ಸ್ಟ್ ಇವಾಗ ಮಹೇಂದ್ರದವ್ರದ್ದು ಸ್ಪೇರ್ ಪಾರ್ಟ್ಸ್ ಅದೊಂದು ಫ್ಯಾಕ್ಟ್ರಿ ಲಾಂಚ್ ಆಗ್ತಾ ಇದೆ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಪೆರಲ್ ಪಾರ್ಕ್ ಅದು ಬರ್ತಾ ಇದೆ. ಸೊ ಇದೇ ದಾಬಸ್ಪೇಟೆ ರೋಡಲ್ಲೇನೆ. ಓಕೆ. ರೋಡಲ್ಲೇ ಕನೆಕ್ಟ್. ಸೊ ಒನ್ ಆಫ್ ದ ಹ್ಯಾಪನಿಂಗ್ ಏರಿಯಾ. 100% ಕನೆಕ್ಟಿವಿಟಿ ಚೆನ್ನಾಗಿದೆ, ಸ್ಕೂಲ್ ಕಾಲೇಜಸ್ಗಳು ಚೆನ್ನಾಗಿದೆ. ಶಾಪಿಂಗ್ ಮಾಡಬೇಕು ಅಂದ್ರೆ ಡಿ ಮಾರ್ಟ್ ಕೂಡ ಹತ್ರದಲ್ಲಿದೆ. ಕರೆಕ್ಟಾ ಸರ್? 4 ಕಿಲೋಮೀಟರ್ಸ್ ಇದೆ ಅಷ್ಟೇ. ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಒಂದು ಒಳ್ಳೆ ಡಿ ಮಾರ್ಟ್ ಕೂಡ ಸಿಗುತ್ತೆ. ದೊಡ್ಡಬಳ್ಳಾಪುರ ಮಾರ್ಕೆಟ್ ಜಸ್ಟ್ 1.5 ಕಿಲೋಮೀಟರ್ ಇದೆ ಮಾರ್ಕೆಟ್ಗೆ. ದಿನ ಬೆಳಗ್ಗೆ ಎದ್ದಾಗ ಸಾಮಾನ್ ಬೇಕು ನಮ್ಗೆ, ಅಂಗಡಿಗಳು ಬೇಕಲ್ವಾ, ಚಿಕ್ಕ ಪುಟ್ಟ ಅಂಗಡಿಗಳು ಅವೆಲ್ಲ ಎಲ್ಲಿ ಬರುತ್ತೆ? ಎಲ್ಲ ಪಕ್ಕದಲ್ಲೇ ಸರ್, ಎಲ್ಲ 100-200 ಅಲ್ಲಿ ತೋರಿಸಿ, ಅಲ್ಲಿ ಆ ಕಡೆ ತೋರಿಸಿ. ಅಲ್ಲೇನೆ ಮನೆಗಳಾಗಿದೆ. ಸೊ ಇವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಪಕ್ಕದಲ್ಲೇ ಇದೆ ಮಾರ್ಕೆಟ್. 100% ಎಲ್ಲ ಪಕ್ಕದಲ್ಲೇ ಇದೆ. ಸೊ ಎಲ್ಲದು ಹತ್ರದಲ್ಲೇ ಇದೆ. ಸೂಪರ್ ಆಗಿ ಹೇಳಿದ್ರಿ. ಸೊ ಕನೆಕ್ಟಿವಿಟಿ ಅಂತೂ ನಿಮ್ಗೆ ಗೊತ್ತಾಗಿರ್ಬೋದು. ಸರ್, ಇನ್ನ ಬಸ್ನ ವ್ಯವಸ್ಥೆ ಎಲ್ಲಿ ಬರುತ್ತೆ ಬಸ್ಸು ಇಲ್ಲಿಗೆ? ಡೈರೆಕ್ಟ್ ಮಾರ್ಕೆಟ್ ಮೆಜೆಸ್ಟಿಕ್ ಶಿವಾಜಿನಗರದ ದೊಡ್ಡಬಳ್ಳಾಪುರಗೆ ಬಸ್ ಇದೆ. ಡೈರೆಕ್ಟ್ ಬಸ್ಸಸ್ ಇದೆ ಫ್ರಮ್ ಎಲ್ಲ ಸಿಗುತ್ತೆ ಅಲ್ವಾ? ಹೌದು ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ. ಜಸ್ಟ್ ಒಂದು 800 ಮೀಟರ್ಸ್ 1 ಕಿಲೋಮೀಟರ್ ಒಳಗಡೆ ಆಗಿ ಬಸ್ ಸ್ಟ್ಯಾಂಡ್ ಇದಕ್ಕೂ ಡಿಫ್ರೆನ್ಸ್ ಇದೆ. ರೈಲ್ವೆ ಸ್ಟೇಷನ್ ಎಲ್ಲಿ ಬರುತ್ತೆ ಸರ್? ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಸರ್ ನಿಮಗೆ ರೈಲ್ವೆ ಸ್ಟೇಷನ್ ಹಿಂದ್ಗಡೆ. ಈ ಪ್ರಾಪರ್ಟಿ ಹಿಂದ್ಗಡೆನೆ ರೈಲ್ವೆ ಸ್ಟೇಷನ್. ಅದನ್ನ ಅಷ್ಟೇ ಒಂದು 1/2-3 ಕಿಲೋಮೀಟರ್ ಅಷ್ಟೇ. 3/4 ಕಿಲೋಮೀಟರ್ ಸಿಗ್ಬಿಡುತ್ತೆ. ಏರ್ಪೋರ್ಟ್ ಎಲ್ಲಿದೆ ನಮ್ಗೆ ಇಲ್ಲಿಂದ? ಸರ್ ದೇವನಹಳ್ಳಿಗೆ ಹೋಗ್ಲೇಬೇಕು ನಾವು. ಏರ್ಪೋರ್ಟ್ ನಮ್ಮ ಇಂಟರ್ನ್ಯಾಷನಲ್ ಆವಾಗಲೇ ಹೇಳಿದ್ರಿ ನೀವು ಅಲ್ವಾ? ಇಲ್ಲಿಂದ 20-25 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್. ಸೊ ನೀವೇನಿಲ್ಲ ದೊಡ್ಡಬಳ್ಳಾಪುರದಿಂದ ಸ್ಟ್ರೇಟ್ ಹೋಗಿ ರೈಟ್ ತಗೊಂಡು ದೇವನಹಳ್ಳಿ ಕನೆಕ್ಟ್ ಆದ್ರಿ ಅಂತಂದ್ರೆ ಏರ್ಪೋರ್ಟೇ. ಕರೆಕ್ಟ್ ಅಲ್ವಾ ಸರ್? ಸೊ ಒಂದೇ ರೋಡ್ ಅಂತ ಹೇಳ್ಬೋದು. ಇವನ್ STRR ಮೂಲಕ ಕೂಡ ನೀವು ಅಲ್ಲಿಗೆ ಕನೆಕ್ಟಿವಿಟಿಯನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ. ಸರಿನಾ? ಲೇಔಟ್ ನ ಒಳಗಡೆ ಬಂದ್ಬಿಡೋಣ. ಇವಾಗ ಲೇಔಟ್ ನ ವಿಚಾರಕ್ಕೆ ಬಂದ್ಬಿಡೋಣ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಇದೆ? ಆಕ್ಚುಲಿ ಎಕ್ಸಾಕ್ಟ್ 1 ಎಕರ್ ಅಲ್ಲಿ ಮಾಡಿರುವಂತ ಲೇಔಟ್. ಸೊ ಹಾಟ್ ಸೈಜು, ಆಫ್ ಸೈಟು, ದೊಡ್ಡದು ಎಲ್ಲ ಸೇರಿ 26 ಸೈಟ್ಸ್ ಇದೆ. 26 ಸೈಟ್ಸ್ ಇದೆ. ಅದ್ರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಸರ್? ಆಲ್ಮೋಸ್ಟ್ ಎಲ್ಲ ಇದೆ. ಒಂದು 5 ಸೈಟ್ ಮಾತ್ರ ಬುಕಿಂಗ್ ಆಗಿದೆ ಇವಾಗ. ಇನ್ನ ನಾವು ಜಸ್ಟ್ ಬುಕಿಂಗ್ ಸ್ಟಾರ್ಟ್ ಮಾಡಿರೋದಷ್ಟೇ. ಯಾಕಂದ್ರೆ ನಮ್ಗೆ ಲಾಂಚಿಂಗ್ ಇದು. ಯಾಕಂದ್ರೆ ಇವಾಗ ಗೊತ್ತಲ್ಲ, ಗೌರ್ಮೆಂಟ್ ಕಡೆಯಿಂದ ನಾವು ರೆವೆನ್ಯೂ ಸೈಟ್ಸ್ ಮಾಡಂಗಿಲ್ಲ. 100% ಈ ಖಾತಾ ಇಲ್ಲ ಅಂತ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಗೌರ್ಮೆಂಟ್ ಫುಲ್ ರದ್ದು ಮಾಡಿದೆ. ಸೊ ಇದು DC ಕನ್ವರ್ಷನ್ ವಿತ್ ಇಂಡಿವಿಜುವಲ್ ಈ ಖಾತಾ. ಸೊ ನಾಳೆನೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಪಕ್ಕ ತಾನೆ? ತುಂಬಾ ಜನ ಕೇಳ್ತಾ ಇರ್ಬೋದು. ಅಂಡ್ ತುಂಬಾ ಜನ ಮೈಂಡ್ ಅಲ್ಲಿ ಡೌಟ್ ಇರುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ ಗುರು, ಇವಾಗ ಆಗ್ತಾ ಇಲ್ಲ, ಇವಾಗ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡ್ತಾರೆ ಏನೋ, 1 ತಿಂಗಳ ಬಿಟ್ಕೊಡ್ತೀವಿ, 2 ತಿಂಗಳ ಬಿಟ್ಕೊಡ್ತೀವಿ, ಅವೆಲ್ಲ ಸೀನೇ ಇಲ್ಲ. ಸುವರ್ಣ ಭೂಮಿ ಪ್ರಾಪರ್ಟೀಸ್ ಅಲ್ಲಿ ರೆಡಿ ಸೈಟ್ಗಳು ಅಂತ ಹೇಳ್ಬೋದು. ನಾವು ನಾಳೆನೆ ರಿಜಿಸ್ಟರ್ ಮಾಡ್ಕೋಬಹುದು. ನಮ್ಮ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. 100% ಆಗುತ್ತೆ. ಕರೆಕ್ಟಾ ಸರ್? ಇದು ಸರ್ ಯಾವ ಡೈಮೆನ್ಷನ್ ಸಿಗುತ್ತೆ ಸರ್ ಇಲ್ಲಿ ನಮಗೆ? ಸರ್ ಇಲ್ಲಿ 20-40 ಇದೆ, ಆಮೇಲೆ 30-40 ಇದೆ. ಓಕೆ. ಆಮೇಲೆ 30/50 ಇದೆ. ಓಕೆ. 1300-1500 ಸ್ಕ್ವೇರ್ ಫೀಟ್ ಅಂತ ಸೈಟ್ಸ್ ಅವೈಲೇಬಲ್ ಇದೆ. ಸೊ ಚಿಕ್ಕ ಸೈಟ್ ಹುಡುಕೋರಿಗೆ, ಫೈನಾನ್ಸ್ ಅಲ್ಲಿ ಬಡ್ಜೆಟ್ ಅಲ್ಲಿ ಅಡ್ಜಸ್ಟ್ ಆಗಬೇಕಾಗಿರೋರಿಗೆ 800-850-900 ಸ್ಕ್ವೇರ್ ಫೀಟ್ ವರೆಗೂ ಆರ್ಡ್ ಸೈಟ್ ಇದೆ. ಕಾರ್ನರ್ಸ್ ಗಳು ಅವೈಲೇಬಲ್ ಇದೆಯಾ? ಇದೆ ಸರ್ ಅಲ್ವಾ? ಇದೆ. ಹೌದು. ತುಂಬಾ ಬೇಗ ಖಾಲಿ ಆಗ್ಬಿಡೋದೆ ಕಾರ್ನರ್ಸ್ ಗಳು. ಸೊ ಬೇಗ ಬನ್ನಿ, ಈಗಲೇ ವಿಡಿಯೋ ಪಾಸ್ ಮಾಡಿಬಿಟ್ಟು ಒಂದು ಕಾಲ್ ಮಾಡೋದು ಒಳ್ಳೇದು ಅಂತ ಅನ್ಕೊಂತೀನಿ. ಸರ್ ಫೇಸಿಂಗ್ ಅಂತ ಬಂದ್ರೆ ಯಾವ ಫೇಸಿಂಗ್ ಸಿಗುತ್ತೆ ನಮಗೆ? ಮ್ಯಾಕ್ಸಿಮಮ್ ನಮ್ಮ ಹತ್ರ ಇರುವಂತದ್ದು ಈಸ್ಟ್ ಮತ್ತೆ ನಾರ್ತ್ ಫೇಸಿಂಗ್. ಅದೇ ಇರೋದು. ವೆಸ್ಟ್ ಇದೆ. ಸೊ ಅವೈಲಬಿಲಿಟಿ ವೆಸ್ಟ್ ಕಡಿಮೆ ಇದೆ ಸೈಟ್ಸ್. ಸಾಮಾನ್ಯವಾಗಿ ಎಲ್ಲದನ್ನು ಈಕ್ವಲ್ ಆಗಿರುತ್ತೆ. ಎಲ್ಲ ಲೇಔಟ್ಸ್ ಅಲ್ಲಿ ನೋಡಿದ್ರೆ ಈಸ್ಟ್ ಮತ್ತೆ ವೆಸ್ಟ್ ಈಕ್ವಲ್ ಆಗಿರುತ್ತೆ. ಇದ್ರ ನಮ್ದಲ್ಲಿ ವೆಸ್ಟ್ ತುಂಬಾ ಕಡಿಮೆ ಇದೆ ಮ್ಯಾಕ್ಸಿಮಮ್. ಯಾಕಂದ್ರೆ ಜನಗಳು ಹೋಗೋದೇ ನಾರ್ತ್ ಮತ್ತೆ ಈಸ್ಟ್ ಫೇಸಿಂಗ್. ಸೊ ಹಾಗಾಗಿ ಅದು ಅಧಿಕ ಸೈಟ್ಸ್ ನಮ್ಮ ಹತ್ರ ಜಾಸ್ತಿ ಅದೇ ಅವೈಲಬಲ್ ಇರೋದು. ವೆಸ್ಟ್ ಫೇಸಿಂಗ್ ಅಂತ ಹೇಳಿದ್ರೆ ಒಂದು 4-5 ಸೈಟ್ ಉಳಿದಿದೆ ಅಷ್ಟೇ ಅಲ್ವಾ? ಅಷ್ಟೇ. ಸೊ ಈಸ್ಟ್ ನಾರ್ತ್ ಅಂತೂ ಫ್ಲೆಂಟಿ ಇದೆ. ಹೌದು, ಆರಾಮಾಗಿ ಸಿಗುತ್ತೆ. ಸರ್ ಇವಾಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಫಸ್ಟ್ ರೋಡ್ ನೀವು ಆ ಕಡೆ ಹೋಗಿ, ಲಾಸ್ಟ್ ಅಲ್ಲಿ ಹೋಗ್ಬಿಡಿ. ಸೊ ಒಂದು ವಿಜುವಲ್ ಕೊಟ್ಬಿಡೋಣ. ಎಷ್ಟು ಅಗಲವಾಗಿರೋ ರೋಡ್ ಇದೆ? ಆಕ್ಚುಲಿ 25 ಫೀಟ್ ರೋಡ್ ಸರ್. 25 ಅಡಿ ರೋಡ್. ಅದು ಇದು ಬಿಟ್ಬಿಟ್ಟು. ಹೌದು, ಮೋರಿ ಎಲ್ಲ ಬಿಟ್ಬಿಟ್ಟು ಅಲ್ವಾ? ಸೊ 25 ಅಡಿ ರೋಡ್. ಸರ್
ಇನ್ನು ಟಾರ್ ಹಾಕಿಲ್ವಲ್ಲ ಸರ್? ಯಾವಾಗ ಕಾಂಕ್ರೀಟ್ ಆಗ್ತದೆ, ಟಾರಿಂಗ್ ಹೋಗಲ್ಲ ಸರ್ ನಾವು. ಟಾರ್ ಏನಂತ ಹೇಳಿದ್ರೆ ಒಂದು 6 ತಿಂಗಳಾದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಕರೆಕ್ಟ್. ಸೊ ಮಳೆ ಸ್ವಲ್ಪ ನಿಂತಿದ ಮೇಲೆ ಇಮಿಡಿಯೇಟ್ ನಾವು ಅದೊಂದೇ ಕೆಲಸ ಪೆಂಡಿಂಗ್ ಇರೋದು, ಕಾಂಕ್ರೀಟ್ ಹಾಕ್ತೀರಿ, ಸಿ ಸಿ ರೋಡ್ ಹಾಕ್ಬಿಡ್ತೀರಿ. ಹಾಕಿದ್ರೆ ಒಂದು 20-25 ವರ್ಷವರೆಗೂ ರೋಡ್ ಬಗ್ಗೆ ಮಾತಾಡಂಗಿಲ್ಲ, ಟೆನ್ಷನೇ ಇಲ್ಲ. 100% ಸರ್. ಸೊ ವೀಕ್ಷಕರೇ, ಮಳೆ ನಿಲ್ತಾ ಇದ್ದಂಗೆ ಡೆಫಿನೆಟ್ಲಿ ಸಿ ರೋಡ್ ಅಂತೂ ಡೆಫಿನೆಟ್ಲಿ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಪಕ್ಕದಲ್ಲಿ ಬಂದರೆ ಸರ್, ಇದು ಬಾಕ್ಸ್ ಟೈಪ್ ಡ್ರೈನೇಜ್ ಅಲ್ವಾ ಸರ್? ಹೌದು ಸರ್, ಹೌದು. ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ಕರೆಕ್ಟಾಗಿ ತೋರಿಸಿ. ಬಾಕ್ಸ್ ಟೈಪ್ ಡ್ರೈನೇಜನ್ನು ನಿಮಗೆ ಇಲ್ಲಿ ಇಟ್ಟಿಗೆಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅದ್ರ ಮೇಲ್ಗಡೆ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಹಾಕಿರುವಂಥದ್ದು. ಹೌದು, ಕರೆಕ್ಟಾ ಸರ್ ಇದು? ಸೊ ಬಾಕ್ಸ್ ಟೈಪ್ ಡ್ರೈನೇಜ್ ಇದೆ ಆ್ಯಂಡ್ ಆ ಕಡೆ ತೋರಿಸಿ ಇಲ್ಲಿ ಸಿವೇಜ್ನ ವ್ಯವಸ್ಥೆ. ಸರ್ ಇದು ಸಿವೇಜ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು. ಈ ಸಿವೇಜ್ ಎಲ್ಲ ಕರೆಕ್ಟಾಗಿ ಹೋಗೋದಕ್ಕೆ ಏನಾದರೂ ಎಸ್ ಟಿ ಪಿ ಮಾಡಿದ್ದೀರಾ ಹೇಗೆ? ಹೌದು, ಇಲ್ಲ ಡೈರೆಕ್ಟಾಗಿ ಇಲ್ಲಿ ಸಿವೇಜ್ ವೇಸ್ಟ್ ಹೋಗುವಂಥದ್ದು ಜಾಗನೇ ಇದೆ, ಅದಕ್ಕೆ ಡೈರೆಕ್ಟಾಗಿ ಅದಕ್ಕೆ ಕನೆಕ್ಟ್ ಮಾಡಿದ್ದೀರಿ. ಕನೆಕ್ಟಿವಿಟಿ ಇದೆ? ಹೌದು ಹೌದು ಸರ್, ಅದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀರಿ. ಅದು ಯಾವುದು ಮತ್ತೆ ಇಲ್ಲಕಂದ್ರೆ ನಾವು ಎಸ್ ಟಿ ಪಿ ಮಾಡಿದೆ ಮತ್ತೆ ಫಿಲ್ಲಿಂಗು ಅದು ಇದು ಫಿಲ್ ಆದಾಗ ಪ್ರಾಬ್ಲಮ್ಸು, ಅದು ಬೇಡವೇ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಒಳ್ಳೇದಲ್ವಾ ಸರ್? ಹೌದು ಸರ್, ಹೌದು. ಅಂದರೆ ಇದನ್ನ ಒಂಥರ ನಾವು ಈ BBMP ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಕನೆಕ್ಟಿವಿಟಿ ಕೊಡ್ತೀವಲ್ಲ ಆ ಥರ ಅದೇ ಥರನೇ ಸರ್. ಸರ್ ಆಮೇಲೆ ಪೈಪ್ಗಳು ತೋರಿಸ್ಬೇಕು, ಬನ್ನಿ ಇಲ್ಲಿ ನೋಡಿ ವೀಕ್ಷಕರೇ. ಇದು ನೀರಿನ ಪೈಪನ್ನು ಹಾಕಿದ್ದೀರಾ, ಬಟ್ ಇದಕ್ಕೆ ನೀರೆಲ್ಲಿಂದ ಬರುತ್ತೆ ಸರ್? ಮುನ್ಸಿಪಾಲಿಟಿ ವಾಟರ್ ಕನೆಕ್ಷನ್ ಬಂದ್ಬಿಡುತ್ತೆ, ಯಾಕಂದ್ರೆ ಇದು ನಗರಸಭೆ ಲಿಮಿಟ್ಸ್ ಅಲ್ಲಿ ಬರೋದ್ರಿಂದ 100% ಮುನ್ಸಿಪಾಲಿಟಿ ವಾಟರ್ ಕನೆಕ್ಷನ್ ಆಗುತ್ತೆ. ಆಲ್ರೆಡಿ ಸರೌಂಡಿಂಗ್ ಇರೋರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಮನೆ ಕಟ್ಟಿದ ತಕ್ಷಣ ಆಟೋಮೆಟಿಕ್ ಕನೆಕ್ಷನ್ ಕೊಟ್ಬಿಡ್ತಾರೆ, ನೀರು ಸಿಗುತ್ತೆ 100%. ನಿಮ್ಗೇನೋ ಡೌಟ್ ಇದ್ರೆ ಇಲ್ಲೇ ಪಕ್ಕದಲ್ಲಿ ಮನೆ ಇದೆ, ಹೋಗಿ ಕೇಳ್ಕೊಳ್ಳಿ, ನೀರು ಬರುತ್ತಾ ಇಲ್ವಾ, ಕರೆಂಟ್ ಬರುತ್ತಾ ಇಲ್ವಾ. ಆ್ಯಂಡ್ ಕರೆಂಟ್ನ ವ್ಯವಸ್ಥೆ ಅಂತಂದ್ರೆ ಮೇಲ್ಗಡೆ ತೋರಿಸಿ. ಹೌದು, ಕರೆಂಟ್ ನೋಡಿ ನಾರ್ಮಲಾಗಿ ಎಲ್ಲ ಲೆವೆಟ್ಸಲ್ಲೂ ಕಂಬಿ ಹಾಕ್ತಾರೆ, ಸೇಫ್ಟಿ ಇರಬೇಕು ಅಂದ್ಬಿಟ್ಟು ಕೇಬಲ್ ಯೂಸ್ ಮಾಡಿದ್ದೀರಿ. ಸೊ ನೋಡಿ ವೀಕ್ಷಕರೇ, ಟ್ವಿಸ್ಟೆಡ್ ಕೇಬಲ್ಸ್ ಬಂದಿದೆ ಇಲ್ಲಿ. ಸೊ ನಿಮಗೆ ಸೇಫೆಸ್ಟ್ ಅಂತ ಹೇಳ್ಬೋದು. ಕರೆಕ್ಟಾ ಸರ್ ಇದು? ಹೌದು ಸರ್. ನೋಡಿ ಒಂದು ಕಾರ್ನರ್ ಸೈಟ್ ಕೂಡ ತೋರಿಸ್ತೀನಿ, ಬನ್ನಿ ಇಲ್ಲಿ ನೋಡಿ. ಇದು ಕಾರ್ನರ್ ಸೈಟ್ ನಂಬರ್ 17. ಸೊ ಯಾರಾದರೂ ನೋಡ್ತಾ ಇದ್ರೆ ಪಟ್ಟ ನೀವು ಇದನ್ನು ಮಾಡ್ಕೊಳ್ಳಿ, ಪಾಸ್ ಮಾಡಿ ನಂಬರ್ ತೊಗೊಳ್ಳಿ, ಸರ್ ಜೊತೆ ಮಾತಾಡಿ ಕಾರ್ನರ್ ಸೈಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಕಾರ್ನರ್ಗೆ ಏನಾದರೂ ಒಂದು 10% ಎಕ್ಸ್ಟ್ರಾ ಇರುತ್ತೆ. ಕರೆಕ್ಟ್ ಸರ್? ಹೌದು ಸರ್, ಹೌದು. ಚೂರು ಅಲ್ವಾ, ರೆಗ್ಯುಲರ್ ಇದ್ದೇ ಇರುತ್ತೆ, ಎಲ್ಲ ಕಡೆನೂ ಚಾರ್ಜ್ ಮಾಡೋಂಥದ್ದು. ಬಟ್ ನಾವು ಆಲ್ಮೋಸ್ಟ್ ಅದರಲ್ಲೂ ಡಿಸ್ಕೌಂಟ್ ಮಾಡಿ ಪ್ರೈಸ್ ಮಾಡ್ಕೊಡ್ತೀರಾ. ಪ್ರೈಸ್ ಬಗ್ಗೆ ಮಾತಾಡೋಣ ಇರಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಕುತ್ಕೊಳ್ಳೋದಕ್ಕೆ ಸಂಜೆ ಟೈಮಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ, ಒಂದು ರೌಂಡ್ ಎಲ್ಲ ಓಡಾಡ್ತಾ ಇರ್ತೀರಾ. ಒಳ್ಳೆ ವಾತಾವರಣ ಕೂಡ ಇದೆ. ತೋರಿಸಿ, ಸೈಡಲ್ಲೆಲ್ಲ ತೋರಿಸಿ. ವಾತಾವರಣ ತುಂಬ ಚೆನ್ನಾಗಿದೆ ಸರ್, ಇಲ್ಲಿ ಫುಲ್ ಗ್ರೀನ್ರಿ ಇದೆ ಸರ್. ಆರಾಮಾಗಿ ವಾಕ್ ಬಾಲ್ ಮಾಡ್ಕೊಂಡು ಸಾಯಂಕಾಲ ಹೊತ್ತು ಆರಾಮಾಗಿ ನೀವು ಹೇಳ್ದಂಗೆ ವಯಸ್ಸಾದವರಾಗಲಿ ಮಕ್ಳಿಗೆ ಆಟ ಆಡೋದಕ್ಕಾಗಲಿ ಆರಾಮಾಗಿ ಓಡಾಡ ಒಳ್ಳೆ ಜಾಗ ಸರ್. ನಿಮಗೆ ಸಿಟಿ ಸಿಕ್ತು, ಒಳ್ಳೆ ನೇಚರ್ ಸಿಕ್ತು, ಕನೆಕ್ಟಿವಿಟಿಗೆ ಅಲ್ಲೇ STRR ಇದೆ. STRR ಅಂತೂ ಡೆಫಿನೆಟ್ಲಿ ಸಿಕ್ತು. ಸರ್ ಬನ್ನಿ ಮಾತಾಡೋಣ, ಇನ್ನೂ ಮಾತಾಡೋದಿದೆ ನಿಮ್ಮ ಜೊತೆ ನಾನು ಆ್ಯಕ್ಚುಲಿ. ಹೇಳಿ ಸರ್. ಸರ್ ಆಮೇಲೆ ಈ ಡೆವಲಪ್ಮೆಂಟ್ ಎಲ್ಲ ಮುಗಿಯೋದಕ್ಕೆ ನಿಮ್ಮ ಪ್ರಕಾರ ಎಷ್ಟು ದಿನ ಆಗ್ಬೋದು? ಆಲ್ಮೋಸ್ಟ್ ನಮ್ದು ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಇನ್ನು ಉಳ್ಕೊಂಡಿರೋ ನಮಗೆ CC ರೋಡ್ ಹಾಕೋದೊಂದೇ, ರೋಡ್ ಒಂದೇನೆ ಅಷ್ಟೇ, ಮತ್ತೇನಿಲ್ಲ, ಇನ್ನು ಯಾವುದೂ ಇಲ್ಲ. ಇದೊಂದು ಚಾರ್ಜಿಂಗ್ ಮಾಡಬೇಕು, ಅದೇ ನಮ್ಗೆ ಅಂತ ದೊಡ್ಡ ಇಶ್ಯೂಸ್ ಅಲ್ಲ, ಅದು ಆರಾಮಾಗಿ ಮಾಡ್ಬಿಡ್ಬೋದು. ಆಲ್ರೆಡಿ ಕೇಬಲ್ ಕನೆಕ್ಟ್ ಆಗೋಗಿದೆ, ಜಸ್ಟ್ ಚಾರ್ಜ್ ಒಂದು ಹಾಕಬೇಕು, ಚಾರ್ಜಿಂಗ್ ಪಾಯಿಂಟ್ ಒಂದು ಕೊಡಬೇಕು. CC ರೋಡ್ ನಾವು ಮಳೆ ನಿಂತಿದ ತಕ್ಷಣ ಇಮಿಡಿಯೇಟ್ ವಿತಿನ್ ಅ ಮಂತ್ ನಾವು CC ರೋಡ್ ಹಾಕ್ಕೊಡ್ತೀವಿ. CC ರೋಡ್ ಹಾಕ್ಕೊಡ್ತೀರಾ? ಸೊ ನೀವೆಲ್ಲ ಬುಕ್ ಆಗಿ ಸೇಲ್ ಆಗೋದ್ರೊಳಗಡೆ ಇಲ್ಲೊಂದು ರೋಡ್ ಇರುತ್ತೆ. ಹೌದು ಸರ್, ಹೌದು ಸರ್. ಕರೆಕ್ಟಾ ಸರ್? ಹೌದು ಸರ್. ಈಗ ಫೈನಲ್ ಆಗಿ ಬರುವಂಥದ್ದು ಇವೆಲ್ಲ ಚೆನ್ನಾಗಿದೆ ಗುರು, ಬೆಲೆ ಬೇಕಲ್ವಾ ಸರ್? ಒಂದು ಒಳ್ಳೆ ಬೆಲೆ ಬೇಕು ಅಂತ ಕೇಳ್ತಾ ಇದ್ರೆ, ಇದು ಈ ಖಾತಾ ಲೇಔಟ್ ಆಗಿರೋದ್ರಿಂದ DC ಕನ್ವರ್ಷನ್ ಆಗಿದೆ, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಏನು ಬೆಲೆನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು 2900 rupees per square feet ಕೊಟ್ಟು ಮಾಡ್ತಾ ಇದ್ದೀವಿ ಮುಂಚೆ. ಹೌದು, ಮುಂಚೆ. ಸೊ ನಿಮ್ಮ ಚಾನೆಲ್ ಕಡೆಯಿಂದ ಬರೋರಿಗೆ ಮತ್ತೆ ನಾವು ಅದರಲ್ಲಿ ಡಿಸ್ಕೌಂಟ್ ಕೊಡ್ತೀರಿ, ಡೈರೆಕ್ಟಾಗಿ 100 rupees ಡಿಸ್ಕೌಂಟ್ ಕೊಡ್ತೀರಿ. ಆಮೇಲೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ. ನಿಮ್ಮ ಚಾನೆಲ್ ಕಡೆಯಿಂದ ಬರೋಂಗೆ ಸಪ್ರೇಟಾಗಿ ಇನ್ನೊಂದು ಚಾನಲ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನೀವು ಆಲ್ರೆಡಿ ನಮ್ಮ 100% ಸರ್, ಯಾಕಂದರೆ ನೀವು ಆಲ್ರೆಡಿ ನಮ್ಮ ವೀಡಿಯೋಸ್ ಮಾಡಿದ್ದೀರಾ. ಸೊ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ನಮಗೆ, ಹಾಗಾಗಿ ಮಾಡ್ಕೊಡೋಣ ಸರ್. 2800 ರೂಪಾಯಿ ಪರ್ ಸ್ಕ್ವೇರ್ ಫೀಟು, 2900 ಅಲ್ಲ, ನಮ್ಮ ವೀಕ್ಷಕರಿಗೆ 100 rupees ಡಿಸ್ಕೌಂಟು. ಆ್ಯಂಡ್ 2008ರಲ್ಲೂ ಕೂಡ ನಿಮಗೆ 800ರಲ್ಲೂ ಕೂಡ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಮಾಡ್ಕೊಡೋಣ, ಬನ್ನಿ ಕುತ್ಕೊಳ್ಳಿ, ನೋಡಿ, ಮಾತಾಡಿ, ಡಿಸ್ಕಸ್ ಮಾಡಿ ಪ್ರಸಾದ್ ಅವ್ರ ಜೊತೆ, ಇಲ್ಲಾಂದ್ರೆ ಇವ್ರು ಎಕ್ಸಿಕ್ಯೂಟಿವ್ ಇರ್ತಾರೆ, ಅವ್ರ ಜೊತೆ ಮಾತಾಡಿ ಒಂದೊಳ್ಳೆ ರೇಟ್ ಅಂತೂ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಮಾಡ್ಕೊಡಲಾಗುತ್ತೆ. 2800 ಸ್ವಲ್ಪ ಕಮ್ಮಿಗೆ ತೊಗೊಂಡ್ರು ಅನ್ಕೊಳ್ಳೋಣ ಸರ್. ಈ ರೇಟು ಇಲ್ಲಿ ಓಡ್ತಾ ಇದೆಯಾ? 100%. ನೀವು ಈ ಸರೌಂಡಿಂಗ್ ಅಲ್ಲಿ ನೋಡಿದ್ರೆ ಎಲ್ಲ 3-3.5 ಸಾವಿರ ಇದೆ. 3.5? ಹೌದು. ಏನಕ್ಕೆ ಅಂತ ಹೇಳಿದ್ರೆ, ಈಗ ರೆವೆನ್ಯೂ ಸೈಡ್ ಸ್ಟಾಪ್ ಮಾಡಿರೋದ ಮೇಯ್ನ್ ಒಂದು ಜನಗಳಿಗೆಲ್ಲ ಭೀತಿ ಆಗಿದೆ, ಏನು ಮಾಡಬೇಕು, ಹೆಂಗೆ ಗಾಬರಿ ಆಗಿದ್ದಾರೆ, ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ. ಸೊ DC ಕನ್ವರ್ಷನ್ಗೆ ಹೋದರೆ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಈ ಸರೌಂಡಿಂಗಲ್ಲಿ ಇರೋದ್ರಲ್ಲಿ ನಮ್ಮ ಲೆವೆಟ್ಟು ತುಂಬ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗ್ತಾ ಇದೆ. ಬೆಸ್ಟ್ ರೇಟ್. ಮೇನ್ ಇನ್ನೊಂದು ಏನಂತಂದರೆ ವೀಕ್ಷಕರೇ, STRRಗೆ ಕಾಲೆಳತೆಯ ದೂರದಲ್ಲಿರುವಂಥದ್ದು ಇದೊಂದೇ ಲೇಔಟ್ ಅಂತ ಹೇಳಿ. ಹೌದು, ಡೆವಲಪ್ಮೆಂಟ್ ಚೆನ್ನಾಗಿರೋದು, STRRಗೆ ಹತ್ತಿರ ಇರೋದು, ನೀವು ಈಸಿಯಾಗಿ ಅಲ್ಲಿಂದ ಕನೆಕ್ಟಿವಿಟಿ ತೊಗೋಬೋದು. ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಲೇಔಟು ಅಂತ ಹೇಳ್ತೀನಿ. ಸರ್ ಹೇಳ್ದಂಗೆ ನೀವು ಬನ್ನಿ,
ಇಲ್ಲೇ ಸುತ್ತಮುತ್ತ 4 ಕಡೆ ವಿಚಾರಿಸಿ 2800ಕ್ಕೆ ಲೇಔಟ್ ತೊಗೊತಾ ಇದ್ದೀವಿ, ಒಂದು ಸೈಟ್ ತೊಗೊತಾ ಇದ್ದೀವಿ, ಕೊಡ್ಬೋದಾ ಅಂತ 4 ಮನೆಗಳಲ್ಲಿ ವಿಚಾರಿಸಿದ್ರೆ ಅವರೇ ಹೇಳ್ತಾರೆ ತಗೊಳ್ಳಿ ಸರ್ ಅಂತ ಹೌದು ಹೇಳ್ಬೋದು. ಸರ್. ಇಲ್ಲ ಅಂತಂದ್ರೆ ಪಕ್ಕದಲ್ಲಿ ಎಲ್ಲಾದ್ರೂ ಸೇಲ್ ಇದ್ರೆ ಸೈಟ್ ವಿಚಾರಿಸ್ಕೊಂಬನ್ನಿ. ಸರ್ ಹೇಳ್ದಂಗೆ 3-3.5 ಸಾವಿರ ಕಮ್ಮಿ ಯಾವುದು ಓಡ್ತಾ ಇಲ್ಲ, ಸಿಗ್ತಾ ಇಲ್ಲ ಸರ್. ಸರ್ ಯಾರಾದರೂ ವೀಕೆಂಡಲ್ಲಿ ನಾವು ಇಲ್ಲೊಂದು ಮನೆ ಮಾಡ್ಕೊತೀವಿ, ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊತೀವಿ ಸರ್, ನೋಡೋದಕ್ಕೆಲ್ಲ ಒಳ್ಳೊಳ್ಳೆ ಜಾಗ ಇದೆಯಾ ಅಂತ ಕೇಳಿದ್ರೆ ಏನು ನೋಡ್ಬೋದು ಸರ್ ಇಲ್ಲೆಲ್ಲ ಸುತ್ತಮುತ್ತಲು? ಇಲ್ಲಿ ತುಂಬಾ ಜಾಗಗಳಿದೆ. ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಇದೆ, ಹೌದು, ವರದಾಶ್ವತ ಇದೆ, ಎಚ್ ಕ್ರಾಸ್ ಅಲ್ಲಿ ಒಂದು ದೊಡ್ಡ ಟೆಂಪಲ್ ಇದೆ, ತುಂಬಾ ರೆಸಾರ್ಟ್ಸ್ಗಳಿದೆ ಇಲ್ಲಿ, ಅದು ತುಂಬಾ ಜಾಗಗಳಿದೆ. ವೀಕೆಂಡ್ಸ್ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ನನ್ಗೆ ಗೊತ್ತಿದ್ದಂಗೆ ನಂದಿ ಬೆಟ್ಟ ಈಶಾ ಫೌಂಡೇಶನ್ಗೂ ಕನೆಕ್ಟಿವಿಟಿ ಸಿಗುತ್ತೆ. ಅದು ಮತ್ತೆ ಈಶಾ ಫೌಂಡೇಶನ್ ತುಂಬಾ ಹತ್ರನೇ ಆಗುತ್ತೆ ನಮಗೆ. ಸ್ಟೇಟ್ ಗ್ರೇಡ್ ತೊಗೊಂಡ್ಬಿಟ್ರೆ ಎಕ್ಸಾಕ್ಟ್ ಸರ್, ಈಸಿ ದೇವನಹಳ್ಳಿ ರೀಚ್ ಆಗ್ತೀರಾ, ಅಲ್ಲಿ ನಂದಿ ಬೆಟ್ಟಕ್ಕೆ ಕನೆಕ್ಟಿವಿಟಿ ಇದೆ, ಈಶಾ ಫೌಂಡೇಶನ್ಗೆ ಹೋಗ್ಬೋದು. ಈವನ್ ಚಿಕ್ಕಬಳ್ಳಾಪುರಕ್ಕೂ ಕೂಡ ಒಂದು ಒಳ್ಳೆ ಕನೆಕ್ಟಿವಿಟಿ ಇಲ್ಲಿಂದ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ಸುವರ್ಣ ಭೂಮಿ ಪ್ರಾಪರ್ಟೀಸ್ ಕಡೆಯಿಂದ ಸೊ ಸುವರ್ಣ ಭೂಮಿ ಲೇಔಟ್ ಅನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕಡೆಯಿಂದ ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ, ಎಲ್ಲೆಲ್ಲಿ ಲೇಔಟ್ಗಳನ್ನ ಮಾಡ್ತಾ ಇದ್ದೀರಾ ಸರ್? ತಮ್ಮ ಬಗ್ಗೆ ಒಂದೆರಡು ಮಾಹಿತಿ ನಮ್ಮ ವೀಕ್ಷಕರಿಗೆ. ನೆಕ್ಸ್ಟ್ ಇವಾಗ ನಾವು ಈ ದೊಡ್ಡಬಳ್ಳಾಪುರ ಸರೌಂಡಿಂಗಲ್ಲಿ ಹೋಗೋಣ ಅಂತ ಕಂಟಿನ್ಯೂ ಮಾಡ್ತಿದ್ದೀರಿ. ಸೊ ಲ್ಯಾಂಡ್ ನೋಡ್ತಾ ಇದ್ದೀರಿ. ಸೊ ನಮಗೆ ಮೈನ್ ಆಗಿ ಜನರಲ್ ಪ್ರಾಪರ್ಟಿನೇ ಇರಬೇಕು. ಸೊ ಅದನ್ನೇ ಮೈನ್ ಬೇಸ್ ಮಾಡ್ಕೊಂಡು ನಾವು ನೋಡ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಇದು 1 ಎಕರಲ್ಲಿ ಮಾಡಿದ್ದೀರಿ. ನಾವು ಮೇ ಬಿ 2 or 3 acresಗೆ ಹೋಗ್ತಾ ಇದ್ದೀರಿ. ಸ್ವಲ್ಪ ದೊಡ್ಡ ವೆಂಚರ್ಗೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀರಿ. ಪ್ಲಾನಿಂಗ್ ಅಲ್ಲಿ ಇದೆ. ಆಲ್ಮೋಸ್ಟ್ ಈ ಸರೌಂಡಿಂಗಲ್ಲೇ ಮಾಡೋಣ, ಇಲ್ಲ ಅಂದ್ರೆ ನಾವು ರಾಜನಗುಂಟೆ ಸರೌಂಡಿಂಗ್ ಮಾಡ್ತೀವಿ ಮಾಡೋಣ ಅಂತ ಇದ್ದೀರಾ ಸರ್? ಫೈನಲ್ ಆಗಿ ರಾಜನಗುಂಟೆದಲ್ಲಿ ನಾವು ಮಾಡಾಗಿದೆ, 4-5 ಪ್ರಾಜೆಕ್ಟ್ ಆಗಿದೆ, ಅದು ನಿಮಗೂ ಚೆನ್ನಾಗಿ ಗೊತ್ತಿರೋದೆ. ಹೌದು. ಮತ್ತೆ ಇವಾಗ ಈ ಕಡೆಗೆ ಬಂದಿದ್ರಿ. ಸೊ ಇಲ್ಲಿ ನಮಗೆ ಕ್ಲೈಂಟ್ಸ್ ತುಂಬಾ ಜನ ಇದ್ದಾರೆ, ಹಾಗಾಗಿ ಈ ಕಡೆ ಮಾಡಿದಿರಿ. ಒಂದು ಫಸ್ಟ್ ಲೇಔಟ್ ಅಂತ ಈ ಸರೌಂಡಿಂಗ್ ಮಾಡಿದ್ದೀರಿ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಇದು ಲೇಔಟ್ ಆಫೀಸ್ ಅಲ್ವಾ ಸರ್? ಇಲ್ಲಿ ಹೌದು ಸರ್, ಜಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸರ್, ಈಗ ಯಾರಾದರೂ ಬುಕ್ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಹೇಳಿ, ಏನೇನು ಮಾಡಬೇಕು ಸರ್? ಜಸ್ಟ್ ಒಂದು 10,000 rupees ಟೋಕನ್ ಅಡ್ವಾನ್ಸ್ ಇರುತ್ತೆ. ಓಕೆ, ಅದನ್ನ ಕೊಟ್ಟು ನಾವು ಫೈಲ್ಸ್ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಸಬ್ಮಿಟ್ ಮಾಡ್ತೀರಿ. ನೀವು ಲೀಗಲಿ ಹೋಗ್ಬಿಟ್ಟು ಬರ್ಬೋದು. ನಿಮ್ಗೆ ಆಮೇಲೆ ಓಕೆ ಆಗಿದ್ಮೇಲೆ, ಲೀಗಲಿ ಎಲ್ಲ ಕ್ಲಿಯರ್ ಆಗಿದ್ಮೇಲೆ ನೀವು ಬಂದ್ರಿ, ಅದನ್ನು ನಿಮ್ಗೆ ಏನಿದೆ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೆಸ್ಗೆ ಹೋಗೋಣ. 30% ಅಡ್ವಾನ್ಸ್ ಅಮೌಂಟ್ ಇರುತ್ತೆ ಅಗ್ರಿಮೆಂಟ್ಗೆ. ಅಗ್ರಿಮೆಂಟ್ ಆಗಿ 2 months ಟೈಮ್ ಇರುತ್ತೆ ರಿಜಿಸ್ಟ್ರೇಷನ್ ಅಮೌಂಟ್. ಲೋನ್ ಪ್ರೊಸೆಸ್ ನಾವೇ ಮಾಡ್ಕೊಡ್ತೀರಿ. LIC ಮತ್ತು ಕ್ಯಾನ್ಫಿನಲ್ಲಿ ಲೋನ್ ಆಗುತ್ತೆ, ಕ್ಯಾನ್ಫಿನಲ್ಲಿ ಇಮಿಡಿಯೇಟ್ ಆಗುತ್ತೆ. ಸೊ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮುಗಿಸ್ಕೊಡೋಣ. ಒಂದು 70-75% ಲೋನ್ ಮಾಡ್ಕೊಡ್ಬೋದು. 100%, 70-75 ಡಿಪೆಂಡ್ಸ್ ಆನ್ ಪ್ರೊಫೈಲ್ಸ್ ಅಲ್ವಾ? ಒಂದು 25% ದುಡ್ಡಿದೆಯಾ ನಿಮ್ಮ ಹತ್ರ, ಒಳ್ಳೆ ಪ್ರೊಫೈಲ್ ಇದೆಯಾ, ಒಳ್ಳೆ ಸ್ಯಾಲ್ರೀಸ್ ಬರ್ತಾ ಇದೆಯಾ, ಡೆಫಿನೆಟ್ಲಿ ನೀವು ಇಲ್ಲಿ ಆರಾಮಾಗಿ ಬುಕ್ ಮಾಡ್ಕೋಬಹುದು. ಆಫೀಸಲ್ಲಿದೆ, ಎಲ್ಲಿ ಬಂದು ಮೀಟ್ ಆಗ್ಬೋದು ನಿಮ್ಮನ್ನ? ಸರ್, ನಾವು ಆಲ್ಮೋಸ್ಟ್ ನಮ್ಮ ಹುಡುಗರು ಇಲ್ಲೇ ಇರ್ತಾರೆ, ಲೇಔಟಲ್ಲೇ ಇರ್ತಾರೆ. ನಮ್ಮದು ಆಫೀಸ್ ರಾಜನಗುಂಟೆದಲ್ಲಿದೆ. ಸೊ ಅಲ್ಲೇ ಬಂದು ಮೀಟ್ ಮಾಡೋದಾದ್ರೆ ಮಾಡ್ಬೋದು, ಇಲ್ಲ ನಮ್ಗೆ ಕಾಲ್ ಮಾಡಿದ್ರೆ ನಾವು ಯಾವಾಗ ಬೇಕಾದ್ರೂ ಅವೈಲೇಬಲ್ ಇರ್ತೀರಾ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಸುವರ್ಣಭೂಮಿ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ. ಸುವರ್ಣಭೂಮಿ ಲೇಔಟ್ನ ಕಂಪ್ಲೀಟ್ ಡೀಟೇಲ್ಸು, ಅಡ್ರೆಸ್ ಇರ್ಬೋದು, ಲೊಕೇಶನ್ನು, ಫೋನ್ ನಂಬರು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತಲ್ಲ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟನ್ನು ಅದು ದೊಡ್ಡಬಳ್ಳಾಪುರದಲ್ಲಿ ತೊಗೊಬಂದಿದ್ದೀರಾ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ನಮ್ಮ ವೀಕ್ಷಕರಿಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇರೋದಕ್ಕೆ ಮಾಡ್ಕೊಳ್ಳೋಣ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.